ನಮಸ್ಕಾರ ಸ್ನೇಹಿತರೆ, ಗುರುಕುಲ್ ಫನ್ ಲರ್ನಿಂಗ್ ಪಾಠ 342 ನಿಮಗೆಲ್ಲರಿಗೂ ಆದರದ ಸ್ವಾಗತ. Welcome to Gurukul Fun Learning. Today we are in class 342. ಬಂಧುಗಳೇ, ಹಿಂದಿನ ತರಗತಿಯಲ್ಲಿ ನಾವು ಯಾವುದೆಲ್ಲ ಕಲ್ತ್ವಿ? ಶರ ಷಟ್ಪದಿ ಮತ್ತು ಭಾಮಿನಿ ಷಟ್ಪದಿ ಇವುಗಳನ್ನು ಕಲ್ತ್ವಿ. ಇವತ್ತು ವಾರ್ಧಕ ಷಟ್ಪದಿಯ ಬಗ್ಗೆ ಕಲಿಯೋಣ ಬನ್ನಿ. In the previous classes we learnt Shara Shatpadi and Bhamini Shatpadi. Today we will learn another type, that is Vardhaka Shatpadi. ಬಂಧುಗಳೇ, ಇದು ಷಟ್ಪದಿ ಅಂದರೆ 6 ಸಾಲಿನ ಪದ್ಯ. ಇಲ್ಲಿ ನೋಡಿ, ಇಲ್ಲಿ ಏನು ವಿಶೇಷತೆ ಇದೆ? ನಾವು ಹಿಂದೆ ಹೇಳಿದ್ವಿ ಮಾತ್ರಾಗಣಗಳ ಆಧಾರದ ಮೇಲೆ ಯಾವ ಷಟ್ಪದಿ ಅಂತ. ಈ ಮಾತ್ರಾಗಣಗಳನ್ನು ವಿಭಜನೆ ಮಾಡ್ತಾರಲ್ಲ, ಗಣಗಳನ್ನಾಗಿ ವಿಭಜನೆ ಮಾಡ್ತಾರೆ, ಅದರ ಆಧಾರದ ಮೇಲೆ ಒಂದು ಹೆಸರನ್ನು ಇಟ್ಟಿದ್ದಾರೆ. ಈಗ ಇದರಲ್ಲಿ 1, 2ನೇ ಸಾಲುಗಳು ಸಮವಾಗಿದ್ದು 1, 2, 4, 5 ಸಮವಾಗಿದ್ದು 3 ಮತ್ತು 6ನೇ ಸಾಲುಗಳು ಸಮವಾಗಿರ್ತವೆ. ಇಲ್ಲಿ ಎಷ್ಟೆಷ್ಟು ಮಾತ್ರೆ ಒಂದೊಂದು ಗಣದಲ್ಲಿದೆ? ಇದು 1, 2, 3, 4, 5. ಒಂದೊಂದು ಗಣದಲ್ಲಿ 5 ಮಾತ್ರೆಗಳಿದ್ದಾವೆ. 5 ಮಾತ್ರೆಗಳ ಎಷ್ಟು ಗುಂಪಿದೆ? 4 ಇದೆ. 1 ಮತ್ತು 2ನೇ ಸಾಲಿನಲ್ಲಿ 5 ಮಾತ್ರೆಗಳ 4 ಗುಂಪು. ಹಾಗಾದರೆ 3ನೇ ಸಾಲಿನಲ್ಲಿ ಎಷ್ಟಿದೆ? ಇಲ್ಲೂ 5 ಮಾತ್ರೆ ಗುಂಪೆಷ್ಟು? 1, 2, 3, 4 ಮತ್ತು 5, 6. ಒಟ್ಟೆಷ್ಟಿದೆ? 6 ಇದೆ. ಇಲ್ಲಿ 3ನೇ ಸಾಲಲ್ಲಿ 6 ಗುಂಪು ಅಥವಾ 6 ಗಣಗಳು. 1 ಮತ್ತು 2ರಲ್ಲಿ 1, 2, 3, 4 ಗಣಗಳು. 5 ಮಾತ್ರೆಯ ಗಣಗಳಿವು. ಇದನ್ನು ನಾವು ವಾರ್ಧಕ ಷಟ್ಪದಿ ಅಂತ ಹೇಳ್ತೇವೆ. ಈಗ ಇದನ್ನು ನೋಡೋಣ. ಇಳಿದು ರಥದಿಂದ ಮಂದಾಕಿನಿಗೆ ಪಡಮಟ್ಟು ಬಳಿಕ ನಾವಿಕರೊಡನೆ ನಾವದೊಳು ಗಂಗೆಯಂ ಕಳೆದು ನಿರ್ಮಲ ತೀರ್ಥದೊಳು ಮಿಂದು ಸೌಮಿತ್ರಿ ಮತ್ತೆ ಭೂಜಾತೆ ಸಹಿತ. ಇದು ಒಂದು ಪದ್ಯ. ಯಾವುದಕ್ಕೆ ಸೇರಿದ ಪದ್ಯ? ವಾರ್ಧಕ ಷಟ್ಪದಿಗೆ. ಇಲ್ಲಿ ಎಷ್ಟೆಷ್ಟು ಮಾತ್ರೆಗಳ ಗಣ ಇದೆ? 1, 2, 3, 4, 5. 5 ಲಘುಗಳಿದ್ದಾವೆ, 5 ಮಾತ್ರೆ. ಇಲ್ಲಿ ದಿಂದ ಮಂ. ಈಗ ಪದ್ಯವನ್ನು ಬರೆಯುವಾಗ ಒಟ್ಟಿಗೆ ಬರಿತೇವೆ. ವಾರ್ಧಕ ಷಟ್ಪದಿಗೆ ಬರುವಾಗ ನಾವು 5 ಮಾತ್ರೆಗಳ ಗಣಗಳನ್ನಾಗಿ ವಿಭಜಿಸಿದ್ದೇವೆ. ಇಲ್ಲಿ 1 ಗುರು ಲಘು ಗುರು ಇಲ್ಲ 5 ಆಯಿತು. ಮಂದಾಕಿನಿಗೆ ಮಮ್ಮಲ್ಲಿ ಬಂತು. ದಾಕಿನಿಗೆ 1 ಗುರು 3 ಲಘು. ಇಲ್ಲಿ ಪೊಡಮಟ್ಟು 2 ಲಘು 1 ಗುರು ಲಘು. ಬಳಿಕ ನಾ ಇಲ್ಲಿಯೂ ಕೂಡ 3 ಲಘು 1 ಗುರು. ಇಲ್ಲಿ 5 ಗುರು. ನಾ ಅಲ್ಲಿ ಹೋಯಿತು. ವಿಕರೊಡನೆ ಇದು ನಾವದೊಳ್ 1 ಗುರು ಲಘು ಗುರು ಗಂಗೆಯಂ 1 ಗುರು ಲಘು ಗುರು. 1 ಮತ್ತು 2ನೇ ಸಾಲುಗಳು ಸಮವಾಗಿದ್ದು 5 ಮಾತ್ರೆಗಳ 4 ಗಣಗಳಿಂದ ಇರ್ತದೆ. ಗಣ ಅಂದರೆ ಒಂದು ಗುಂಪು. ಕಳೆದು ನೀ. ಇಲ್ಲಿ ನೋಡಿ, ಇಲ್ಲಿ ಯಾಕೆ ನೀಗೆ ಯಾಕೆ ಗುರು ಕೊಟ್ಟಿದ್ದಾರೆ? ನಾವು ಇದನ್ನು ಹೇಳುವಾಗ ನಿರ್ಮಲ ಇಲ್ಲಿ ಬಂತು, ಹಾಗಾಗಿ ಇದು ಗುರು ಆಯಿತು. 3, 2, 5. ಇಲ್ಲಿ ಮಾ ಗುರು, ಇದು ಗುರು. ತೀರ್ ಇಲ್ಲಿ ಬಂತು, ಗುರು ಲಘು. ಇಲ್ಲಿ ದೊಳ್ ಇದು ಒಂದೇ, ಗುರು ಮಿಂ ಗುರು ಲಘು. ಸೌಮಿತ್ರಿ 2 ಗುರು 1 ಲಘು ಮತ್ತೆ 1 ಗುರು ಲಘು ಗುರು. ಜಾತೆ ಸಹಿ ಗುರು ಲಘು, ಇಲ್ಲೊಂದು ಲಘು ಲಘು. ತಾ ಉಚ್ಚಾರಣೆ 2 ಮಾತ್ರ ಕಾಲದಲ್ಲಿ ಆಗೋದ್ರಿಂದ ಇದು ಗುರು ಆಗಿರ್ತದೆ. ಈಗ ಗೊತ್ತಾಯ್ತಲ್ಲ ಸ್ನೇಹಿತರೆ? 5 ಮಾತ್ರೆಗಳ 4 ಗಣಗಳು ವಾರ್ಧಕ ಷಟ್ಪದಿಯಲ್ಲಿ 1, 2, 4, 5ರಲ್ಲಿ ಇರ್ತವೆ. 3 ಮತ್ತು 6ರಲ್ಲಿ 5 ಮಾತ್ರೆಗಳ 6 ಗಣಗಳಿರ್ತವೆ. ಮುಂದಿನ ಭಾಗದಲ್ಲಿ ಇನ್ನೊಂದು ಷಟ್ಪದಿಯೊಂದಿಗೆ ಬರ್ತೇನೆ. ಧನ್ಯವಾದಗಳು. What is Vardhaka Shatpadi?
we have learned that Shatpadi is a poem of 6 lines. Now, what is Vardhaka Shatpadi? Here, the first, second, fourth, and fifth lines are similar in structure with 4 groups of 5 matre each. And then the third and the sixth lines are similar in structure with 6 groups of 5 matres each. That is, all the lines will have 5 groups of 5 matres. The first, second, fourth, and fifth lines have 4 groups. The third and the sixth line have 6 groups. And as a general rule in Shatpadi, the last letter will be a guru. Here we have the first 3 lines of a poem. ಇಳಿದು ರಥದಿಂದ ಮಂದಾಕಿನಿಗೆ ಪೊಡಮಟ್ಟು ಬಳಿಕ ನಾವಿಕರೊಡನೆ ನಾವದೊಳ್ ಗಂಗೆಯಂ ಕಳೆದು ನಿರ್ಮಲ ತೀರ್ಥದೊಳ್ ಮಿಂದು ಸೌಮಿತ್ರಿ ಮತ್ತೆ ಭೂಜಾತೆ ಸಹಿತ. Here the first 2 lines have 4 groups of 5 matres each. ಇಳಿದು ರಥ is 5 matre. Similarly, ದಿಂದ ಮಂ will be 5 matres. Dakinige 5 matres, Podamattu 5 matres. Similarly, in the second line, we see there are 4 groups of 5 matres each. Then the third line, we have 6 groups of 5 matres each. Kaledu Nirmala Tirtha. Kaledu Ni will be 5 matre. Ni will be a guru because of the Arkavattu in the next letter, that is Ma. So here the previous letter will be Guru. Ni will be Guru. Similarly, Nirmala Tirtha, Dolmindu, Saumitri, Matte Bhu, Jate Sahi. All these will form 6 groups of 5 matres. The last letter is a Guru. So this is the structure of Vardhaka Shatpadi. In the next class, we will learn another Shatpadi. Thanks for learning with us.